Guys, welcome back to my channel Shrustruetips. ಬುಧವಾರದಿಂದ ಶನಿವಾರ ಎಲ್ಲ ದಿನ ವಿಡಿಯೋ ಬರುತ್ತೆ ಆ್ಯಂಡ್ ಸಂಡೇ ವ್ಲಾಗ್ ನಂದು 10 o'clockಗೆ ನಿಮ್ಮ ಮುಂದೆ ಬರೋದ ಮೀಶೋದಿಂದ ಪರ್ಚೇಸ್ ಮಾಡಿರೋದು ಕೆಲವೊಂದು ಐಟಮ್ಸ್ ಇದೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿ ಅದರ ಕ್ವಾಲಿಟಿ ಹೇಗಿದೆ, ನಿಮಗೆ ಬೇಕಾದರೆ ನೀವು ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅದು ಲಾಯಕ್ ಇದೆಯಾ ಇಲ್ವಾ ಈ ಥರ ವಿಷಯನ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನನ್ನ ಮೀಶೋ ಹಾಲ್ನ ಬೇಗ ಶುರು ಮಾಡೋಣ. ನಾನು ಮೀಶೋ ಹಾಲಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋದು ಫಸ್ಟ್ ಪ್ರಾಡಕ್ಟ್ ಯಾವುದಂದರೆ, ಮೀಶೋದಿಂದ ಈ ಸಲ ನಾನು ಕೆಲವು ತುಂಬಾ ಆರ್ನಮೆಂಟ್ಸ್ಗಳನ್ನ ಪರ್ಚೇಸ್ ಮಾಡ್ತೀನಿ. ಬ್ಯಾಂಗಲ್ಸ್ ಇರ್ಬೋದು, ಇಯರಿಂಗ್ಸ್ ಇರ್ಬೋದು, ನೆಕ್ ಪೀಸ್ ಇರ್ಬೋದು, ಈ ಥರದ್ದೆಲ್ಲ. ಸೊ ಅದರಲ್ಲಿ ಫಸ್ಟ್ ನಾನು ನಿಮಗೆ ಬ್ಯಾಂಗಲ್ಸನ್ನು ತೋರಿಸ್ತಾ ಇದ್ದೀನಿ. ಇದು ಆಕ್ಸಿಡೈಸ್ಡ್ ಬ್ಯಾಂಗಲ್ಸ್ ಅಂತ ಏನು ಕರಿತೀವಲ್ಲ ಆ ಥರ ಇದೆ ನೋಡೋದಕ್ಕೆ, ಆದರೆ ಅದು ನಿಜವಾಗ್ಲೂ ಆಕ್ಸಿಡೈಸ್ಡ್ ಬ್ಯಾಂಗಲ್ಸಾ ಅಥವಾ ಏನು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಬಾಕ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ ನೆಕ್ಸ್ಟ್ ಅದನ್ನ ನೀವು ಸ್ಟೋರ್ ಮಾಡಿಡೋದಕ್ಕೆ. ಸೊ ಅದೊಂದು ಒಳ್ಳೆ ಪಾಯಿಂಟ್ ಇದ್ರದ್ದು. ಸೊ ಈ ಥರ ಬಾಕ್ಸ್ ಚೆನ್ನಾಗಿದೆ, ಈ ಥರ ಆ್ಯಂಡ್ ಇದರಲ್ಲಿ ನಿಮಗೆ ಈ ಥರ ಬ್ಯಾಂಗಲ್ಸ್ ಸಿಗತ್ತೆ, ಕಾಣಿಸ್ತಿದೆ ಅಲ್ವಾ ನಿಮಗೆ. ಆ್ಯಂಡ್ ಎಲ್ಲ ಪ್ರಾಡಕ್ಟ್ ಕೋಡ್ನ ಈ ಸಲ ನಾನು ಸ್ಕ್ರೀನ್ ಮೇಲೇ ನಿಮಗೆ ಕೊಡ್ತೀನಿ. ಸೊ ನಿಮ್ಗೇನಾದರೂ ಬೇಕಾದರೆ ಆ ಪ್ರಾಡಕ್ಟ್ ಕೋಡ್ನ ಮೀಶೋ ಸರ್ಚ್ ಬಾರಲ್ಲಿ ಹಾಕಿದ್ರೆ ನಿಮಗೆ ಸಿಗತ್ತೆ. ಅದು ನಿಮಗೆ 20 ಬ್ಯಾಂಗಲ್ಸ್ ಇದೆ. ಎಲ್ಲ ದೊಡ್ಡ ಸೈಜ್ ಇದು ಬ್ಯಾಂಗಲಿಂದ ಹಿಡಿದು ಈ ಸಣ್ಣ ಸೈಜ್ ಎಲ್ಲವನ್ನು ಕೌಂಟ್ ಮಾಡಿ ಟೋಟಲ್ ಆಗಿ ನಿಮಗೆ 20 ಬ್ಯಾಂಗಲ್ಸ್ ಸಿಗುತ್ತೆ. ಇದು ಒಂಥರ ಚೆನ್ನಾಗಿದೆ, ನೋಡ್ಬೋದು ನೀವು. ಅಕಾರ್ಡಿಂಗ್ ಟು ಪ್ರೈಸ್ ಇದು ಓಕೆ ಅಂತ ಅನಿಸಿ ನಾನು ಇದನ್ನ ಆರ್ಡರ್ ಮಾಡಿದ್ದು. ಸೊ ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಹಾಕೊಂಡ್ರೂ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಇದರದ್ದು ನನಗೆ ಮೈನಸ್ ಪಾಯಿಂಟ್ ಏನನ್ನಿಸ್ತು ಅಂದರೆ, ಇಲ್ಲಿ ಡಿಸೈನ್ ಏನು ಕೊಟ್ಟಿದ್ದಾರೆ ಇದು ಮಾತ್ರ ನಿಮ್ಮದು ಆಕ್ಸಿಡೈಸ್ಡ್ ಅಲ್ಲ ಗೈಸ್. ಇದು ಒಂಥರ ಸ್ಟಿಕ್ಕರ್ ಥರ. ಇದನ್ನು ಹೀಗೆ ನೀವು ಕಿತ್ತರೆ ಅದು ಬರುತ್ತೆ, ಒಂಥರ ಅಲ್ಯೂಮಿನಿಯಂ ಫಾಯಿಲಿಂದ ಏನೋ ಮಾಡಿದ್ದಾರೆ ಆ ಥರ ಅನಿಸುತ್ತೆ. ಇದು ಕಂಪ್ಲೀಟ್ ಆಗಿ ಇದರಲ್ಲೇ ಮಾಡಿ ಬಂದ ಡಿಸೈನ್ ಅಲ್ಲ, ಅದನ್ನು ಅದರ ಮೇಲೆ ಅಂಟಿಸಿರೋದು. ನಂದು ಆಲ್ರೆಡಿ ಕೆಲವೊಂದು ರಿಮೂವ್ ಆಗಿದೆ ಇದರಲ್ಲಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೋಡಿ ಕಾಣಿಸ್ತಾ ಇದೆಯಾ, ಇಲ್ಲಿ ಇದು ಕಿತ್ತು ಬಂದಿರೋದು ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು. ಈ ಥರ ಇದನ್ನ ಅಂಟಿಸಿರೋದು. ರೆಗ್ಯುಲರ್ ಆಗಿ ನೀವು ಇದನ್ನ ವೇರ್ ಮಾಡ್ತೀರ ಅಂದರೆ ಬೇಗ ಇದು ಹಾಳಾಗತ್ತೆ. ಕಿತ್ತೋದ್ರೂ ನಾವು ಗಮ್ ಹಾಕಿದ್ನ ಅಂಟಿಸ್ಬೋದು, ಬಟ್ ಬಿದ್ದು ಹೋದರೆ ನಿಮಗೆ ಸಿಗಲ್ಲ. ಕಾಣಿಸ್ತಿದೆಯಾ, ಇಲ್ಲಿ ಓಪನ್ ಆಗಿದೆ ಆಲ್ರೆಡಿ. ಇದು ಕೂಡ ಕಿಟ್ ಬರುತ್ತೆ. ಬಟ್ ನೋಡಬೇಕಾದ್ರೆ ಇದು ಡಿಸೈನ್ ನಿಮಗೆ ಈ ಬಳೆನಲ್ಲೇ ಸ್ಟೀಲಿಂದ ಅದೇ ಥರ ಡಿಸೈನ್ ಮಾಡಿದ್ದಾರೆ ಅಂತಾನೆ ಕಾಣಿಸುತ್ತೆ. ಬಟ್ ಇದು ಡಿಸೈನ್ ಇದಕ್ಕೆ ಅಂಟಿಸಿರೋದು ಸಪ್ರೇಟ್ ಬೇರೆ ಮೆಟೀರಿಯಲಿಂದ. ಯೋಚನೆ ಮಾಡ್ಬೋದು ನೆಕ್ಸ್ಟ್ ನೀವು ಯಾವ ಥರ ಇದೆ ಅಂತ ನಿಮಗೆ ಒಂದು ಪಿಕ್ಚರ್ ಸಿಕ್ಕಿದೆ ಅನ್ಕೋತೀನಿ. ಸೊ ಇದು ಚೆನ್ನಾಗಿದೆ. ಈ ದಪ್ಪ ಬ್ಯಾಂಗಲ್ ಏನಿದೆ ಅಲ್ವಾ, ಇದು ಇಲ್ಲಿ ತನಕ ನಂತರ ಕಿತ್ತು ಹೋಗಿಲ್ಲ. ಫಸ್ಟ್ ಪ್ರಾಡಕ್ಟ್ ನಂದು ಆಕ್ಸಿಡೈಸ್ಡ್ ಬ್ಯಾಂಗಲ್. ಹಾಕೊಂಡ್ರೆ ಮಾತ್ರ ಚೆನ್ನಾಗಿ ಕಾಣುತ್ತೆ. ಸೊ ನಿಮ್ಗೆ ಈ ಥರ ಇದ್ರೂ ಪರವಾಗಿಲ್ಲ, 165 ಏನೋ ಇದಕ್ಕೆ ಪೇ ಮಾಡ್ತೀರಲ್ವಾ. ಸೊ ಆ ಲೆಕ್ಕದಲ್ಲಿ ಓಕೆ ಅಂತ ಅನ್ನಿಸ್ತು ನನಗೆ. ಬಟ್ ಹಾಕುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಹಾಕಿ, ಒಂದೊಂದೇ ಬ್ಯಾಂಗಲ್ ಹಾಕಿ, ಇಲ್ಲಾಂದರೆ ಕಿತ್ತು ಹೋಗುತ್ತೆ ಅದು. ನನಗೆ ಈ ಥರ ಆಕ್ಸಿಡೈಸ್ಡ್ ಜ್ಯುವೆಲರೀಸ್ ಅಂದರೆ ತುಂಬಾ ಇಷ್ಟ. ಸೊ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದರದ್ದು ಹೇಗಿದೆ ಅಂತ ಡ್ರಾಬ್ಯಾಕ್ ಎಲ್ಲ ನಾನು ಹೇಳಿದ್ದೀನಿ. ಸೊ ಇದೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಹೌದು, ಒಂದು ಅದರದ್ದು ಪೀಸ್ ಇಲ್ಲಿ ಬಿದ್ದಿತ್ತು ಬಾಕ್ಸಲ್ಲಿದೆ. ಈ ಥರ ಪೀಸ್ ಕಿತ್ಕೊಂಡು ಬರುತ್ತೆ, ಗೊತ್ತಾಯ್ತಲ್ವಾ. ಸೊ ಈ ಥರ. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಏನಂದರೆ, ಎಗೈನ್ ನಾನು ಜ್ಯುವೆಲರಿನೇ ಪರ್ಚೇಸ್ ಮಾಡಿರೋದು. ಈ ಥರ ಗೋಲ್ಡನ್ ಚೈನ್ ಬರುತ್ತೆ, 2 ಪೀಸಲ್ಲಿ ಬರುತ್ತೆ ನಿಮಗೆ. ಒಂದು ಈ ಥರದ್ದಿದೆ, ಕಾಣಿಸ್ತಿರ್ಬೋದು ನಿಮಗೆ ಈ ಥರದ್ದು. ಇದು ತುಂಬ ಒಂಥರ ಚಂಕಿ ಗೋಲ್ಡ್ ಅಲ್ಲ, ಸೆಟಲ್ಡ್ ಆಗಿರೋದು. ತುಂಬಾ ಚೆನ್ನಾಗಿರುತ್ತಲ್ವ ಗೋಲ್ಡ್ ಕಲರ್, ಆ ಥರ ಗೋಲ್ಡ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಹಾಕಿದಾಗ ಒಂಥರ ಓವರ್ ಆಗಿ ಏನು ಕಾಣಲ್ಲ. ಅದರ ಜೊತೆ ಇದು ಕೂಡ ಒಂದು ಪೀಸ್ ಬಂದಿತ್ತು. ಇದರಲ್ಲಿ ಈ ಥರ ಇದೆ ಡಿಸೈನ್. ಇದರಲ್ಲಿ ತುಂಬ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇತ್ತು. ಬಟ್ ನನಗೆ ಈ 2 ಡಿಸೈನ್ದು ಚೆನ್ನಾಗಿ ಅನ್ನಿಸ್ತು. ಸೊ ನಾನು ಅದನ್ನ ತಗೊಂಡಿರೋದು. ಕೆಲವೊಂದು ಕಡೆ ಈ ಥರ ಲೇಯರ್ ಚೈನ್ಸ್ ಅಲ್ಲೇ ಫಿಕ್ಸ್ ಆಗಿರುತ್ತೆ, ಈ ಥರ ಸಪ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಸಪ್ರೇಟ್ ಮಾಡಲಿಕ್ಕೆ ಬರೋದ್ರಿಂದ ಸೊ ನೀವು ಯಾವಾಗ ಒಂದು ಚೈನ್ ಬೇಕಾದರೆ ಒಂದು ಚೈನ್, ಇಲ್ಲ 2 ಚೈನ್ ಬೇಕಾದರೆ 2 ಚೈನ್ ಕೂಡ ಯೂಸ್ ಮಾಡ್ಬೋದು. ಆಲ್ರೆಡಿ ಇದನ್ನ ನಾನು ಕೆಲವೊಂದು ವಿಡಿಯೋದಲ್ಲಿ ಕೂಡ ಹಾಕಿದ್ದೆ. ಇದರ ಕ್ವಾಲಿಟಿ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ಇದನ್ನ ಒಂದೇ ಒಂದು ಸಲ ನಾನು ಬೀಚಿಗೆ ಹಾಕೊಂಡು ಹೋಗಿದ್ದೆ ಈ ಚೈನ್ನ.
ಕಲರ್ ಫುಲ್ ಒಂಥರ ಫೇಡ್ ಆಗಿಬಿಟ್ಟಿದೆ. ಬರುವಾಗ ಇದು ಈ ಥರ ಇರಲಿಲ್ಲ. ಇದರದ್ದು ಕಲರ್ ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ. ಕಲರ್ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಿರ್ಬೋದು. ಆಲ್ರೆಡಿ ನಾನು ಹೊರಗಡೆ ಎಲ್ಲೂ ಹಾಕಿಲ್ಲ, ಮನೆಯಲ್ಲಿ ವಿಡಿಯೋ ಮಾಡಬೇಕಾದ್ರೆ ಅಷ್ಟೇ ಇದನ್ನ ಹಾಕಿದ್ದೀನಿ. ಸೊ ಇದು ಆ ಥರ ಏನೂ ಆಗಲಿಲ್ಲ. ನಂಗೆ ಇದನ್ನೊಮ್ಮೆ ಟ್ರೈ ಮಾಡಬೇಕಿತ್ತು, ಸೊ ನಾನು ಅದನ್ನ ಪರ್ಚೇಸ್ ಮಾಡಿದೆ. ಕಲರ್ ಫೇಡ್ ಆಗತ್ತೆ. ಸೆಕೆಂಡ್ ಪ್ರಾಡಕ್ಟ್ ಇದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಹೀಗೆ ಎಲ್ಲ ಬೇಗ ಹೋಗುತ್ತೆ, ಯಾಕಂದ್ರೆ ಬೀಚ್ ವೆದರ್, ಸಾಲ್ಟಿ ವೆದರ್ ಏನಿರುತ್ತಲ್ವಾ, ಸೊ ಅದಕ್ಕೆಲ್ಲ ಬೇಗ ಹಾಳಾಗುತ್ತೆ. ಫುಲ್ ಕಾಲರ್ ನೆಕ್ ಏನಿರುತ್ತೆ ಅದರ ಮೇಲೆ ಹಾಕಿದ್ರೆ ನಿಮ್ದು ಚರ್ಮ ಅದಕ್ಕೆ ಟಚ್ ಆಗೋದಿಲ್ವಲ್ಲ, ಸೊ ಬೆವರೆಲ್ಲ ಟಚ್ ಆಗದೆ ಇದ್ರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಇವಾಗ ಫ್ಯಾಷನ್ ಅಲ್ಲಿ ಕೂಡ ಇದೆ, ಟ್ರೆಂಡ್ ಅಲ್ಲಿ ಕೂಡ ನಡೀತಾ ಇದೆ. ಇದರಲ್ಲಿ ತುಂಬಾನೇ ಡಿಸೈನ್ಸ್ ಇರುತ್ತೆ. ಡೈಮಂಡ್ ಶೇಪ್ ಇರ್ಬೋದು, ಹಾರ್ಟ್ ಶೇಪ್ ಇರ್ಬೋದು. ಸೊ ನಿಮಗೆ ಸೆಲೆಕ್ಟ್ ಮಾಡ್ಬೋದು ನಿಮಗೆ ಯಾವ ಥರ ಡಿಸೈನ್ ಇಷ್ಟ ಆ ಥರ. ಆದರೆ ಕಲರ್ ಹೋಗುತ್ತೆ ಅಂತ ನಿಮಗೆ ಆಲ್ರೆಡಿ ಪ್ರಿಪೇರ್ ಆಗಿದ್ರೆ ನೆಕ್ಸ್ಟ್ ನೀವು ಡಿಸಪಾಯಿಂಟ್ ಆಗೋದಿಲ್ಲ. ಇವಾಗ ಥರ್ಡ್ ಪ್ರಾಡಕ್ಟ್ ಕೂಡ ಜ್ಯುವೆಲರಿ ಅಂಡರೇ ಬರುತ್ತೆ. ಅದು ಏನಂದರೆ ಇಯರಿಂಗ್. ಸೊ ಈ ಥರ ಇದೆ. ಚಾನಲ್ ಅಪ್ಡೇಟ್ ವಿಡಿಯೋ ನಾನೇನು ಮಾಡಿದ್ದೆ ಅದರಲ್ಲಿ ಇದೇ ಇಯರಿಂಗ್ಸ್ನ ನಾನು ಹಾಕಿದ್ದೆ. ಈ ಥರ ಇದೆ, ತುಂಬ ದೊಡ್ಡದಿದೆ ಇದು ಇಯರಿಂಗ್. ಚೆನ್ನಾಗಿ ಕಾಣುತ್ತೆ, ಸಾರಿಗೆಲ್ಲ ಚೆನ್ನಾಗಿ ಕಾಣುತ್ತೆ. ನಾನು ವೇರ್ ಮಾಡಿರೋ ಪಿಕ್ಚರ್ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನಿಮಗೆ. ಈ ಥರ ಇದೆ. ಇಲ್ಲಿ ಮೇಲ್ಗಡೆ ನಿಮಗೆ ದೊಡ್ಡದು ಒಂದು ಸ್ಟಡ್ ಸಿಗುತ್ತೆ ಆ್ಯಂಡ್ ಕೆಳಗಡೆ ಇಲ್ಲಿ ಜುಮ್ಕಾ ಬಂದು ಅದರಲ್ಲಿ ಫುಲ್ ಈ ಥರ ಪರ್ಲ್ಸ್ ಇದೆ. ಇದು ಮೆಟೀರಿಯಲ್ ಕ್ವಾಂಟಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟು ದೊಡ್ಡ ಬರುತ್ತೆ ಹಾಕಿದಾಗ. ಸೊ ನಿಮಗೆ ಬೇಕಾದರೆ ನೀವು ಇದು ಮೇಲಿದ್ದನ್ನು ಕೂಡ ರಿಮೂವ್ ಕೂಡ ಮಾಡ್ಬೋದು. ಇದನ್ನ ತೆಗೆದ್ರೆ ನಿಮಗೆ ನೋಡಿ ಈ ಥರ ಬರುತ್ತೆ, ಇಷ್ಟು ದೊಡ್ಡ ಬರುತ್ತೆ ತೆಗೆದ್ರೆ. ಇಲ್ಲಾಂದರೆ ಈ ಥರ ಇರುತ್ತೆ. ನ್ಯೂ ಒಂಥರ ಡಿಸೈನಲ್ಲಿದೆ. ನನಗೆ ಅದಕ್ಕೋಸ್ಕರ ಇದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದು ಕೂಡ ಸೇಮ್ ಒಂಥರ ಸ್ಟೀಲ್ ಕಲರಲ್ಲಿ ಇದೆ ಅಲ್ವಾ, ಸೊ ನಾನು ಅದಕ್ಕೋಸ್ಕರ ಇದನ್ನ ಪರ್ಚೇಸ್ ಮಾಡಿದ್ದು. ಸೊ ನೀವು ತುಂಬ ದೊಡ್ಡದು ಆಗೋದಾದರೆ ನಿಮಗೆ ಈ ಮೇಲಿದನ್ನು ರಿಮೂವ್ ಮಾಡಿ ಇದನ್ನ ಸಪ್ರೇಟ್ ಕೂಡ ವೇರ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ದೊಡ್ಡದು ಓಕೆ ಅಂತ ಅನ್ಸರೆ ನೀವು ಹೀಗೆ ಕೂಡ ವೇರ್ ಮಾಡ್ಬೋದು. ಸಪ್ರೇಟಾಗಿ ವೇರ್ ಮಾಡ್ತೀನಿ ನಾನು ತೆಗೆದು. ಆ್ಯಂಡ್ ಇದಕ್ಕೆ ಈ ಥರ ಸಿಂಪಲ್ ಆಗಿರೋದು ಇಯರಿಂಗ್ಸ್ ಏನಿರುತ್ತಲ್ವ, ಈ ಥರ ಸ್ಟಡ್ ಇದು, ಅದನ್ನು ಹಾಕಿ ಅದನ್ನು ಈ ಥರ ಹಾಕಿ ಅದನ್ನ ನಾನು ಈ ಥರ ವೇರ್ ಮಾಡ್ತೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಏನಂದರೆ ಅದು ಸಾರಿ. ಶಿಫಾನ್ ನೈಲಾನ್ ಅಂತ ಏನು ಕರಿತೀವಿ ಆ ಥರದ್ದು ಫ್ಲವರ್ ಡಿಸೈನಲ್ಲಿ ಇದೆ. ಇದರಲ್ಲಿ ಕೂಡ ತುಂಬಾ ಕಲರ್ಸ್ ಇತ್ತು. ನನಗೆ ಮಾತ್ರ ಈ ಪರ್ಪಲ್ ಆ್ಯಂಡ್ ಈ ಪಿಂಕ್ ಕಾಂಬಿನೇಷನ್ ಫ್ಲವರ್ಸ್ ತುಂಬಾ ಲೈಕ್ ಆಯಿತು. ಸೊ ನಾನು ಇದನ್ನ ಪರ್ಚೇಸ್ ಮಾಡಿರೋದು. ನಾರ್ಮಲ್ ಸಾರಿ ಏನೂ ಇದೆಲ್ಲ ಇದರಲ್ಲಿ, ಜಸ್ಟ್ ಈ ಡಿಸೈನ್. ಬ್ಲೌಸ್ ಈ ಥರ ಬರುತ್ತೆ ನಿಮಗೆ. ಬಾಕಿದು ಓವರ್ ಆಲ್ ಸಾರಿ ಈ ಥರ ಇದೆ. ಈ ಥರ ಡೈಲಿ ವೇರ್ ಥರದ್ದು ಸಾರಿ. ಮೆಟೀರಿಯಲ್ ಚೆನ್ನಾಗಿದೆ. ನಾರ್ಮಲ್ ಸಾರಿ ಎಲ್ಲ ಇರುತ್ತಲ್ವ, ಸೇಮ್ ಅದೇ ಥರ. ಇದರಲ್ಲಿ ಹೆಚ್ಚು ಏನು ಹೇಳೋದೇನಿಲ್ಲ. ಪ್ರೈಸ್ ಆ್ಯಂಡ್ ಅದರ್ ಡೀಟೇಲ್ಸ್ ನೀವು ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಸಾರಿ. ಪ್ರಾಡಕ್ಟ್ ಏನಂದರೆ ಇದು ಏನನ್ಸುತ್ತೆ ನಿಮಗೆ ಇದನ್ನ ನೋಡಿದರೆ? ಇದು ಫ್ರಿಡ್ಜ್ ಸ್ಟೋರೇಜ್. ಫ್ರಿಡ್ಜಲ್ಲಿ ನಾವು ತುಂಬಾ ಐಟಮ್ಸ್ ಎಲ್ಲ ಇಟ್ಟಿರ್ತೀವಿ. ಸೊ ಸಣ್ಣ ಪುಟ್ಟ ಐಟಮ್ಸನ್ನೆಲ್ಲ ನೀವು ಸ್ವಲ್ಪ ಸಪ್ರೇಟ್ ಆಗಿಡ್ಬೇಕಂದ್ರೆ, ಇವಾಗ ಶುಂಠಿ ಇರ್ಬೋದು ಅಥವಾ ಹಸಿಮೆಣಸು ಇರ್ಬೋದು, ಈ ಥರದ್ದೆಲ್ಲ ಸ್ವಲ್ಪ ಸಪ್ರೇಟಾಗಿ ಇಡಬೇಕಂದ್ರೆ ನೀವು ಈ ಥರದ್ದು ಯೂಸ್ ಮಾಡ್ಬೋದು. ಸ್ವಲ್ಪ ಈಸಿ ಆಗುತ್ತೆ ಸ್ಟೋರೇಜ್ ಮಾಡೋದು ಕೂಡ. ಈ ಥರ ಬರುತ್ತೆ ನಿಮಗೆ. ಇಷ್ಟು ಸಣ್ಣ ಬೇಕಾದರೆ ಇದೇ ಥರ ಮಾಡ್ಬೋದು. ಇಲ್ಲ ನೀವು ಈ ಥರ ಹೇಳಿದ್ರೆ ಸ್ವಲ್ಪ ಉದ್ದ ಬರುತ್ತೆ. ಈ ಫ್ರಿಡ್ಜ್ದು ಪ್ಲೇಟ್ಸ್ ಏನಿರುತ್ತಲ್ವ, ನೀವು ಅದಕ್ಕೆ ಹೀಗೆ ಹಾಕಿಗೆ ಪುಷ್ ಮಾಡಿದರೆ ಆಯಿತು, ಈ ಗ್ರಿಪ್ಪಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಈ ಥರ ಸಣ್ಣ ಪುಟ್ಟ ಐಟಮ್ಸ್ ಏನಾದರೂ ಹಾಕೋದಿದ್ರೆ ನೀವು ಈ ಥರದನ್ನು ಯೂಸ್ ಮಾಡ್ಬೋದು ಫ್ರಿಡ್ಜಿಗೆ. ಪ್ಲಾಸ್ಟಿಕ್ ಮೆಟೀರಿಯಲ್ ಇದೆ. ಯಾರಿಗಾದರೂ ಈ ಥರ ಸ್ಟೋರೇಜ್ಗೆ ಏನಾದರೂ ಹುಡುಕ್ತಾ ಇದ್ದರೆ, ಫ್ರಿಡ್ಜ್ ಸ್ಟೋರೇಜ್ಗೆ ಏನಾದರೂ ಅಂಥವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕಟ್ ಮಾಡಿ ನಾವು ಸೊಪ್ಪೇನು ಕಟ್ ಮಾಡಿ ಇಟ್ಟಿರ್ತೀವಿ ಅಂತ ಕಟ್ ಮಾಡಿದ ಸೊಪ್ಪು ಕೂಡ ನಾವು ಇಡ್ಬೋದು. ಕಟ್ ಮಾಡಿದ್ದ ಕ್ಯಾರೆಟ್ಸ್ ಎಲ್ಲ ಇಡ್ಬೋದು. ಈ ಥರ ಸಣ್ಣ ಸಣ್ಣದೆಲ್ಲ ಐಟಮ್ಸ್ ಇದರಲ್ಲಿಟ್ಟು ನೀವು ಇದನ್ನು ಈ ಥರ ಸ್ಟೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಇದು. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂದರೆ, ಇದು ಕೂಡ ಸ್ಟೋರೇಜ್ ಪರ್ಪಸ್ಸಿಗೆ ಯೂಸ್ ಮಾಡುವಂಥದ್ದು. ನೀವು ಇದನ್ನು ಯಾವ ಥರ ಸ್ಟೋರೇಜ್ ಮಾಡಬೇಕು ಅಂತೇಳಿ ನಿಮ್ಗೆ ಅನಿಸುತ್ತೆ ಆ ಥರ ಸ್ಟೋರೇಜ್ಗೆ ಇದನ್ನು ಯೂಸ್ ಮಾಡ್ಬೋದು. ಜ್ಯುವೆಲರೀಸ್ನ ಸ್ಟೋರ್ ಮಾಡಿಟ್ಟಿದ್ದೀನಿ. ನನ್ನ ಇಯರಿಂಗ್ಸ್ ಇರ್ಬೋದು, ಚೈನ್ಸ್ ಇರ್ಬೋದು, ಈ ಥರ ಎಲ್ಲ ಇದರಲ್ಲಿ ಹಾಕಿದ್ದೀನಿ. ನೀವು ಇದನ್ನು ಬೇಕಾದರೆ ನಿಮ್ಮದು ಟ್ಯಾಬ್ಲೆಟ್ಸ್ ಮನೆಯಲ್ಲಿ ತಗೊಳ್ಳೋರು ತುಂಬ ಇದ್ದರೆ ಅವರದ್ದು ಟ್ಯಾಬ್ಲೆಟ್ಸ್ನ ಈ ಥರ ಸಪ್ರೇಟ್ ಬಾಕ್ಸಲ್ಲಿ ಈ ಥರ ಹಾಕಿಡ್ಬೋದು. ಇದನ್ನು ನೀವು ಹ್ಯಾಂಗ್ ಮಾಡ್ಬೋದು ಗೋಡೆಗೆ. ಅದಕ್ಕೆ ಕೂಡ ಇಲ್ಲಿ ಹುಕ್ ಕೊಟ್ಟಿದ್ದಾರೆ ಈ ಥರ. ಇದರದ್ದು ಪ್ಲಸ್ ಪಾಯಿಂಟ್ ಏನಂದರೆ, ನಿಮಗೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಬೇಕು ಅಂಥ ಟೈಮಲ್ಲಿ ನೀವು ಇದನ್ನು ಅರೇಂಜ್ ಮಾಡೋದಕ್ಕಾಗತ್ತೆ. ಲೈಕ್ ಇವಾಗ ನೋಡ್ತಾ ಇರ್ಬೋದು, ಕೆಲವೊಂದು ಇಯರಿಂಗ್ಸ್ ನಂದು ದೊಡ್ಡದಿದೆ, ಅದನ್ನು ಇಡೋದಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ನೀವು ಈ ಥರ ಒಂದು ಪ್ಲೇಟ್ಸ್ನ ತೆಗಿಬೋದು. ಈ ಥರ ನಿಮಗೆ ಪ್ಲೇಟ್ಸ್ನ ತೆಗೆದು ಆ ಪ್ಲೇಸಲ್ಲೆಲ್ಲ ದೊಡ್ಡ ಜಾಗ ಮಾಡ್ಬೋದು. ಇಲ್ಲಿ ನೋಡ್ಬೋದು, ನೀವು ತೆಗೆದಿದ್ದೀನಿ ನಾನು ಕೆಲವು ಪ್ಲೇಟ್ಸ್ನ. ಇಲ್ಲೆಲ್ಲ ಅದೇ ಥರ ಇದೆ ಸಣ್ಣ ಸಣ್ಣದು.
ನಿಮಗೆ ಕಾಣಿಸ್ತಿದೆ ಅನ್ಕೋತಿ, ಇಲ್ಲೆಲ್ಲ ಸಣ್ಣ ಸಣ್ಣದು ಇಯರಿಂಗ್ಸ್ ಎಲ್ಲ ಹಾಕಿಟ್ಟಿದ್ದೀನಿ. ಅದೇ ದೊಡ್ಡ ಇಯರಿಂಗ್ಸ್ಗೆ ಏನಾದರೂ ಜಾಗ ಬೇಕಾದಾಗ ಈ ಥರ ಪ್ಲೇಟ್ಸ್ನ ನೀವು ತೆಗಿಬೋದು. ಅಂತಂದರೆ ನೀವು ಈ ಥರ ಇದನ್ನ ತೆಗಿಬೋದು. ಈ ಥರ ಇದನ್ನ ತೆಗೆದು ಸಪ್ರೇಟಾಗಿ ಒಂದು ಕಡೆ ಇಡ್ಬೋದು. ಸೊ ದೊಡ್ಡ ಸ್ಪೇಸ್ ಕೂಡ ಆಗುತ್ತೆ. ಹಾಗೆ ನೀವು ಎಷ್ಟು ದೊಡ್ಡ ಜಾಗ ಬೇಕು ನಿಮಗೆ ಅಷ್ಟು ಜಾಗನ ಅರೇಂಜ್ ಮಾಡ್ಲಿಕ್ಕಾಗತ್ತೆ. ಇಲ್ಲಾಂದರೆ ನೆಕ್ಸ್ಟ್ ಆ ಥರ ಜಾಗ ಬೇಡ ಅಂದರೆ ಅದನ್ನ ಫಿಕ್ಸ್ ಮಾಡಿ ಈ ಥರ ಸಣ್ಣ ಸಣ್ಣ ಕಂಪಾರ್ಟ್ಮೆಂಟ್ ಥರ ಮಾಡೋದಕ್ಕೂ ಆಗುತ್ತೆ. ಅದೊಂದು ಇದ್ರದ್ದು ಪ್ಲಸ್ ಪಾಯಿಂಟ್. ಅದೆಲ್ಲ ಸಣ್ಣ ಸಣ್ಣ ಐಟಮ್ಸ್ನ ಇದರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಸೊ ಮೆಸ್ ಆಗೋದಿಲ್ಲ. ಒಂದು ಡಬ್ಬದಲ್ಲಿ ನಾವೇನು ಎಲ್ಲ ಹಾಕಿಟ್ರೆ ಅದು ಎಲ್ಲ ಅದಕ್ಕೆ ಮಿಕ್ಸ್ ಆಗಿರುತ್ತೆ, ಸಿಗೋದಿಲ್ಲ ಕರೆಕ್ಟಾಗಿ. ಸೊ ಈ ಥರ ಸಪ್ರೇಟ್ ಏನಾದರೂ ಇದ್ದರೆ ಇಯರಿಂಗ್ಸ್ ಇರ್ಬೋದು, ಜ್ಯುವೆಲರಿ ಇರ್ಬೋದು, ನಾವು ಈಸಿಯಾಗಿ ಇದನ್ನ ತೆಗಿಬೋದು. ಸೊ ನೆಕ್ಸ್ಟ್ ಈ ಥರದ್ದು ಕೂಡ ಕೋಡ್ ಆ್ಯಂಡ್ ಅದರ್ ಥಿಂಗ್ನ ನಾನಿಲ್ಲಿ ಸ್ಕ್ರೀನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇಷ್ಟೇ ಗೈಸ್, ಇದು ತುಂಬಾ ಸ್ಮಾಲ್ ಹಾಲ್ ಆಗಿತ್ತು. ಸೊ ಇದರಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಅಂತೂ ಖಂಡಿತ ಮಾಡಿ. ಸಿಗ್ತೀನಿ ಮತ್ತೆ ನಾಳೆ 2 ಗಂಟೆಗೆ. ಅಲ್ಲಿ ತನಕ ಬಾಯ್.